ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒನ್ಮೂರ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ನಾವು ವಿದ್ಯಾರಣ್ಯಪುರದಲ್ಲಿ ಪೊಲೀಸರು ಹೆಂಗೆ ನಡ್ಕೊಂಡ್ರು, ಯಾಕೆ ಅವರ ನಡೆಯ ಬಗ್ಗೆ ಇಷ್ಟೆಲ್ಲ ಅನುಮಾನ ಪ್ರಶ್ನೆಗಳು ಸೃಷ್ಟಿಯಾಗ್ತಾ ಇದೆ, ಇರುವಂತಹ ನಿಯಮ ಏನು, ಕಾನೂನು ಏನು ಹೇಳುತ್ತೆ, ಒಬ್ಬ ಆರೋಪಿಯನ್ನ ನೀವು ಸ್ಟೇಷನ್ಗೆ ಕರೆ ತರಬೇಕಾದ್ರೂ ಕೂಡ ಒಂದಷ್ಟು ನಿಯಮಗಳಿದೆ, ಅದನ್ನ ಮೀರಿ ವರ್ತನೆ ಮಾಡಿದ್ ಯಾಕೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಎಕ್ಸಾಕ್ಟ್ಲಿ ನಿಯಮಗಳ ಬಗ್ಗೆ ಎಕ್ಸ್ಪರ್ಟ್ ಹತ್ರ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಪೊಲೀಸರ ವರ್ತನೆ ಹೇಗಿತ್ತು ಮತ್ತೊಂದು ಸಾರಿ ಆ ದೃಶ್ಯಗಳನ್ನ ನೋಡ್ಕೊಂಡು ಬನ್ನಿ. ತಕ್ಷಣ ಬಂದ್ಬಿಡ್ತಾರ ಮನೆ ಹತ್ರ ಇನ್ಸ್ಪೆಕ್ಟರ್ ನಾನು మాట్లాడుండు ಈ ದೃಶ್ಯಗಳನ್ನು ನೋಡಿದ್ರೆ ಸಹಜವಾಗಿ ಇರುವಂತಹ ನಿಯಮಗಳನ್ನು ಮೀರಿ ಪೊಲೀಸರು ವರ್ತನೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರುವಂತಹ ಕಾಂಟ್ಯಾಕ್ಟ್ಸ್ ಅಲ್ಲಿ ಒಂದಷ್ಟು ಎಕ್ಸ್ಪರ್ಟ್ಸ್ ಅನ್ನ ಮಾತಾಡಿದಾಗ ನಿಯಮ ಏನು ಹೇಳುತ್ತೆ ಸರ್, ತಪ್ಪು ಮಾಡಿದ್ದಾರೆ, ಬೇಲ್ ಮೇಲೆ ಆಚೆ ಬಂದಿದ್ದಾರೆ, ಅವ್ರನ್ನ ಹಿಂಗೆ ಹೋಗಿ ಕರ್ಕೊಂಡು ಬರಬೇಕಾ ಪೊಲೀಸರು ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ, ಆ ಸ್ಟೇಷನ್ ಲಿಮಿಟ್ ಅಲ್ಲಿ ಬರುವಂತಹ PSI ಅವ್ರ ಜೊತೆಗೆ ಇಬ್ರು ಕಾನ್ಸ್ಟೇಬಲ್ ಹೋಗಿ ಕರ್ಕೊಂಡು ಬರೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಮನೆಯವರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. 10 ರಿಂದ 15 ಜನ ಪೊಲೀಸರು ಹೋಗುವಂತ ಅವಶ್ಯಕತೆ ಕೂಡ ಇರಲಿಲ್ಲ. ಇಷ್ಟೆಲ್ಲ ಹೈ ಡ್ರಾಮಾ ಯಾಕಾಯ್ತೋ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಹಾಗಾಗಿ ಈಗ ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ವೆಂಕಯ್ಯ ಸರ್ ಹೇಳ್ತಾ ಇದ್ರಿ ಯಾರ್ದು ಅಣತಿಯಂತೆ ಪೊಲೀಸರು ನಡೆದುಕೊಳ್ತಿದ್ದಾರೆ ಅಂತ. ಪೊಲೀಸರಿಗೆ ಏನ್ ಲಾಭ ಸರ್? ಪಾಪ ಅವರು ಆ ರಕ್ಷಕರು, ನಮ್ಮನ್ನ ಕಾಯುವಂತ ರಕ್ಷಕರು ಅಂತ ಹೇಳ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಟ್ ಯಾರ್ದು ಅಣತಿಯಂತೆ ಇನ್ಯಾರೋ ದುಡ್ಡು ಕೊಡ್ತಾರೆ ಅಂತ ಇಂಥ ಕೆಲಸಗಳನ್ನ ಮಾಡ್ತಾರಾ ಅಂತ. ಅಲ್ಲ ಮೇಡಮ್, ಅವನ ಮೇಲೆ ಕೇಸ್ ಹಾಕಿದ್ದೀವಿ. ಯಾವುದೇ ರಾಮ ದೇವಸ್ಥಾನ ಪೂಜೆ ಮಾಡುವಾಗ ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ. ನೀವು ಊರು ಬಿಟ್ಟು ಬಂದಿರೋ ನನ್ನ ಮಕ್ಕಳು, ನೀವು ನಿಮಗೆ ಇಷ್ಟ ಅಹಂಕಾರ ಇದ್ದರೆ ನಮ್ಗೆ ಇಷ್ಟಿರ್ಬೋದು, ನಾವು ಹುಟ್ಟು ಬೆಳೆದಿರೋದು ನಮ್ಮ ಏರಿಯಾ ಅಂತ ಅವ್ರಿಗೆ ಕಂಟು. ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಅಂದರೆ ನೀವು ಎಲ್ಲಿಂದನೋ ಬಂದು ನಮ್ಮ ಮೇಲೆ ಕೇಸ್ ಹಾಕ್ತೀರ, ನಾವು ಗೌಡ್ರು. ಅಲ್ಲ, ನನ್ನ ಪ್ರಶ್ನೆ ಏನು ಗೊತ್ತಾ, ಈ ಯಾರ್ದು ಆರೋಪ ಹೆಸರು ತೆಗಿತಿದ್ದೀರಲ್ಲ, ಯಾರವ್ರ ಹೆಸರು? ಮೀಟರ್ ಸೀನಾ. ಸೊ ಈಗ ಅವ್ರಿಗೆ ಯಾಕೆ ಪ್ರಸಾದ್ ಅವ್ರ ಮೇಲೆ ಅಷ್ಟೊಂದು ಜಿದ್ದು, ಯಾಕೆ ಇವರೇ ಬೇಕು ಅಂತ ಅವ್ರು ಕೇಳ್ತಿದ್ದಾರೆ? ಅದೇ ಮೇಡಮ್, ಆ ದೇವ್ರ ಉತ್ಸವ ಮಾಡುವಾಗ ಅವನ ಮೇಲೆ ಕೇಸ್ ಹಾಕಿದ್ದೀವಿ. ಯಾವ ಕೇಸ್ ಹಾಕಿರೋದು? ಏನಂತ ಕೇಸ್? ಅಟ್ರಾಸಿಟಿ ಕೇಸು, ಜಾತಿ ನಿಂದನೆ. ಓಕೆ, ಜಾತಿ ನಿಂದನೆ ಕೇಸ್ ಹಾಕಿದ್ರಿ. ಓಕೆ, ನಮ್ಮ ಮೇಲೇನೆ ಕೇಸ್ ಹಾಕ್ತೀರಾ ನೀವು? ನೀವು ಎಲ್ಲಿಂದ ಬಂದಿರೋರು? ನಾವೇನು ಗೌರವ ಹುಟ್ಟು ಬೆಳೆದಿರೋರು ನಾವು. ನಿಮ್ಗೆ ಧಮಕಿ ಹಾಕ್ತಾರ ಅವರು? ಕೇಸ್ ಯಾಕೆ ಹಾಕಿದ್ರಿ ನಮ್ಮ ಮೇಲೆ ಅಂತ? ನಮ್ಮ ಮೇಲೆ ಅಂತ. ಓಕೆ, ಇದ್ರಲ್ಲಿ ಪೊಲೀಸರ ಇನ್ವಾಲ್ವ್ಮೆಂಟ್ ಏನು? ನಮ್ಮ ಮೇಲೆ ಕೇಸ್ ಹಾಕಂತ ದೊಡ್ಡ ಜೇಬಲ್ ಇಟ್ಕೊಂಡಿದ್ದಾನೆ ಸರ್ ಮೇಡಮ್. ಅವ್ರು ಏನು ಹೇಳಿದ್ರೆ ಅದೇನೆ ಪೊಲೀಸರು. ಯಾಕಂದ್ರೆ ಅವನ ಹತ್ರ ದುಡ್ಡಿದೆ, ಕೊಟ್ಕೊಂಡು ನಮ್ಮ ಮೇಲೆ ಕೇಸ್ಗಳು ಹಾಕ್ತಾನೆ ಇದ್ದಾರೆ. ಆದರೆ ಅವ್ರು ಕೊಟ್ಟಿರೋದು ತಗೊಂಡಿರೋದು ನಾವೇನು ನೋಡಲಿಲ್ಲ. ಬಟ್ ಏನಂದ್ರೆ ಪೊಲೀಸ್ನವ್ರು ಪಕ್ಕ ಅವ್ರ ಕಡೆ ಇರ್ತಾರೆ, ಅವ್ರು ದುಡ್ಡು ಕೊಡ್ತಾ ಇರ್ತಾರೆ. ಮೀಸಪ್ಪನ ಮಗನ ಮೇಲೆ ಕೇಸ್ ಹಾಕ್ರು. ಓಕೆ, ಪ್ರಸಾದ್ ಅವರು ಇಂಥ ಆಕ್ಟಿವಿಟಿಲಿ ಏನಾದ್ರು ಇದ್ರಾ? ನೀವು ದುಡ್ಡು ವಸೂಲಿ ಮಾಡ್ಕೊಂಡು ಬರೋದು, ಯಾರ್ದೋ ಕೈಯಲ್ಲಿ ಕೆಲಸ ಮಾಡೋದು, ಅಂತ ಕೆಲಸ ಏನಾದ್ರು ಮಾಡ್ತಾ ಇದ್ರಾ ನೀವು? ಅದನ್ನ ಮಾಡ್ತಾ ಇರ್ಲಿಲ್ಲ. ಮತ್ತೆ ಯಾಕೆ ಇವ್ರಿಗೂ ನಿಮ್ಗೂ ಕಾಂಟ್ಯಾಕ್ಟ್ ಬರುತ್ತೆ, ಪ್ರಸಾದ್ ಅವರು ಬೇಕು ನಮಗೆ ದುಡ್ಡು ವಸೂಲಿ ಮಾಡೋದಕ್ಕೆ ಅಂತ ಹೇಳ್ತಾರೆ, ಮತ್ತೆ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತೀರಿ ಅಂತ ಅಂದ್ರೆ ಅದು ಅಷ್ಟು ಈಸಿ ಅಲ್ಲ. ಯಾವುದೇ ಸಾಕ್ಷಿಗಳು ಸಿಕ್ಕಿರ್ಬೇಕಲ್ವಾ? ನೀವು ಇಂಥ ಆಕ್ಟಿವಿಟಿ ಇಲ್ಲ ಅಂದ ಮೇಲೆ ಪ್ರಸಾದ್ ಅವ್ರ ಹೆಸರು ಯಾಕೆ ಬಂತು ಅನ್ನೋದು ನನ್ನ ಪ್ರಶ್ನೆ. ಅದೇ ಯಾಕೆ ಬಂತು? ಒಂದೇ ಕೇಸ್ ಇರೋದು. ಯಾವ ಕೇಸು? ಆ ಸ್ಟೇಷನ್ ಅಲ್ಲಿ ನಂದು ಒಂದು ಕೇಸ್ ಇದೆ. ಯಾವ ಕೇಸು? ಮರ್ಡರ್ ಕೇಸು.
ಮರ್ಡರ್ ಕೇಸು ಹಾ, ಒಂದು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ರಿ 2004ರಲ್ಲಿ ಆಗಿದ್ದು. ಯಾಕೆ 2004ರಲ್ಲಿ ಇನ್ವಾಲ್ವ್ ಆಗಿದ್ರಿ ಹಾ, ಸೊ ಕೊಲೆಯಲ್ಲಿ ನೀವು ಭಾಗಿಯಾಗಿದ್ರಿ ಆಗಿದ್ರಿ. ಹಾ? ಹಾ. ಅದ್ ಸಾಬೀತಾಯ್ತು, ಜೈಲಿಗೆ ಹೋಗಿ ಬಂದ್ರಿ. ಹೋಗ್ ಬಂದ್ರಿ. ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ. ಯಾಕೆ ಮಾಡಿಲ್ಲ ಮೇಡಮ್, ಅದು ಏನೋ ಜೊತೆಯಲ್ಲಿ ಎಲ್ಲ ಹೋಗಿರೋದಕ್ಕೆ ಮಾಡೋರು ಏನೋ ಅನ್ಎಕ್ಸ್ಪೆಕ್ಟ್ ಆಗಿ ಆಗ್ಬಿಟ್ಟೈತೆ ಅವ್ರವ್ರು ಇದು ಮಾಡ್ಕೊಂಡಿರೋದಕ್ಕೆ. ಅದರಲ್ಲಿ ನಾನು ನಿಂತ್ಕೊಂಡು ಏನೋ ಹೊಡೆದಿಲ್ಲ ಮಾಡಲಿಲ್ಲ, ಅದ್ರ ಬಗ್ಗೆ ನಾನು ಅಲ್ಲಿಂದ ನಿಮ್ ಹಿಸ್ಟ್ರಿ ಸ್ಟಾರ್ಟ್ ಹಾಕೊಂಡು ಹೋಗುತ್ತೆ ಅಲ್ವಾ? ಮತ್ತೆ ಮತ್ತೆ ಇಂಥ ಕೇಸ್ಗಳು ಇನ್ನು ಅದೊಂದು ಕೇಸೇ, ಆ ಸ್ಟೇಷನ್ ಇಲ್ಲ ಅದೊಂದು ಕೇಸೇ. ಆ ಕೇಸನ್ನ ನನ್ನ ಮೇಲೆ ತೆಗೆದು ಈ ಮಟ್ಟಿಗೆ ತಗೊಂಬಂದು ಇಟ್ಟಿರೋದು ಆ ಸ್ಟೇಷನಿಂದ. ಏನಕ್ಕೆ ಅಂದರೆ